ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಾ ಇದ್ದೀನಿ ಅಮ್ಯಾಕ್ಸ್ ಇಂಡಿಯಾ ಪ್ರಾಪರ್ಟೀಸ್ ಮೈಸೂರಿನಿಂದ. ನಾನು ಇವತ್ತು ನಿಮ್ಗೆ ಒಂದು ಹೊಸ ಲೇಔಟ್ ಅನ್ನ ಪರಿಚಯ ಮಾಡ್ಕೊಡೋದಕ್ಕೆ ಬಂದಿದ್ದೀನಿ. ಇದರ ಹೆಸರು ಬಂದು ಮೈಸೂರು ಲೇಔಟ್ ಅಂತ ಹೇಳಿ. ಇದು ಮುಡಾದಿಂದ ಅಪ್ರೂವಲ್ ಪಡ್ಕೊಂಡಿರುವಂತಹ ಒಂದು ಲೇಔಟ್ ಆಗಿದೆ. ಇದು ಲೊಕೇಟೆಡ್ ಆಗಿರೋದು ಬಂದು ನಿಮ್ಗೆ ಕಟ್ಕೊಳ ಮತ್ತು ಜೈಪುರ ಮೇನ್ ರೋಡ್ ಏನಿದೆ, ಮೇನ್ ರೋಡಿನ ತಳ್ಳೂರು ಬಳಿ ಲೊಕೇಟೆಡ್ ಆಗಿರುವಂತಹ ಲೇಔಟ್ ಇದು. ಇದರಲ್ಲಿ ವರ್ಕ್ ಎಲ್ಲ 100% ಕಂಪ್ಲೀಟ್ ಆಗಿದೆ. ನಿಮ್ಗೆ ಇವಾಗ ನೋಡ್ತಾ ಇರೋ ಹಾಗೆ 40 ಫೀಟ್ ವೈಡ್ ಆಗಿರೋ ರೋಡ್ ಕೂಡ ಕಾಣಿಸ್ತಾ ಇದೆ. ಹಾಗೇನೆ ಲೇಔಟ್ ಒಳಗಡೆ ಬಂದ್ರೆ ನಿಮ್ಗೆ 30 ಫೀಟ್ ರೋಡ್ಸ್ ಎಲ್ಲ ಆಗಿದೆ. ಈ ಲೇಔಟಿನ ಕೆಲಸಗಳೆಲ್ಲ ಪೂರ್ಣಗೊಂಡಿದೆ. ನೀವು ನೋಡ್ತಿರೋ ಹಾಗೇನೆ 30 ಫೀಟ್ ಮತ್ತೆ 40 ಫೀಟ್ ರೋಡಿಗೆ ಡಂಬರೀಕರಣ ಆಗಿದೆ. ಹಾಗೇನೆ ಡ್ರೈನೇಜ್ ಕಾಣಿಸ್ತಾ ಇದೆ, ಸೈಟ್ ಮಾರ್ಕಿಂಗ್ಸ್ ಆಗಿದೆ, ಸೈಟ್ ನಂಬರ್ಸ್ ಇದೆ, ಸಿಎ ನಿವೇಶನವನ್ನು ಕೂಡ ಬಿಟ್ಟಿದೀವಿ. ಹಾಗೇನೆ ನಿಮ್ಗೆ ದೊಡ್ಡದಾಗಿರ್ತಕ್ಕಂಥ ಪಾರ್ಕ್ ಕೂಡ ಮಾಡಿದೀವಿ. ಟೋಟಲ್ ಇದು 9.5 ಎಕರೆಯಲ್ಲಿ ಡೆವಲಪ್ ಆಗಿರುವಂತಹ ಲೇಔಟ್. ನಿಮ್ಗೆ ಟೋಟಲ್ ನಿವೇಶನಗಳ ಸಂಖ್ಯೆ ಬಂದು 169 ಸೈಟ್ಸ್ ಗಳಿದೆ ಇಲ್ಲಿ, ಇನ್ಕ್ಲೂಡಿಂಗ್ 30, 40 ಮತ್ತೆ 30, 50 ಆಡ್ ಡೈಮೆನ್ಷನ್ ಸೈಟ್ಸ್ ಕೂಡ ಇದೆ. ಪ್ರಾರಂಭ ಅಂತ ಹೇಳಿದ್ರೆ ನಿಮ್ಗೆ 20 ಲಕ್ಷದಿಂದ ಒಂದು 30, 40 ಸೈಟ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ. ನಿಮ್ಮ ಬಳಿ ಕೇವಲ 10 ಲಕ್ಷ ರೂಪಾಯಿ ಇದ್ರೆ ಈ ಲೇಔಟ್ ನಲ್ಲಿ ನಿಮ್ಮದೊಂದು ಸೈಟ್ ಅನ್ನ ನಿಮ್ಮದಾಗಿಸ್ಬೋದು. ಇದು ನಿಮಗೆ ಮೈಸೂರು ಸಿಟಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿ ಡಿಸ್ಟೆನ್ಸ್ ನಲ್ಲಿ ಲೇಔಟ್ ಡೆವಲಪ್ ಆಗಿದೆ. ಈ ಕಡೆ ನೀವು ನೋಡೋದಾದ್ರೆ ಕಡ್ಕೊಳದಿಂದ ನಿಮಗೆ ಹಾರ್ಡ್ಲಿ ಅಂದ್ರೂ 5 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಸಿಗುತ್ತೆ. TVS ಫ್ಯಾಕ್ಟರಿ ಕೇವಲ 2.5 ಕಿಲೋಮೀಟರ್ ಅಲ್ಲಿ ಸಿಗುವಂತದ್ದು. ಈ ಕಡೆ ನೀವು ಹಾಗೇನೆ ಬೇರೆ ಅಮ್ಯುನಿಟೀಸ್ ಎಲ್ಲ ನೋಡೋದಕ್ಕೆ ಹೋದ್ರೆ ಏರ್ಪೋರ್ಟ್ ಕೂಡ ಬ್ಯಾಕ್ ಗೇಟಿಗೆ ನಿಮ್ಗೆ ಅರೌಂಡ್ 6 to 7 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ನಲ್ಲೇ ಸಿಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಗೆ ತುಂಬಾ ಸೂಟಬಲ್ ಆಗಿರುವಂತಹ ಲೇಔಟ್ ಇದು. ಏನಕ್ಕಂತಂದ್ರೆ ನಿಮ್ಗೆ 20 ಲಕ್ಷದಲ್ಲಿ ಒಂದು 30, 40 ಸೈಟ್ ಸಿಗೋದ್ರ ಜೊತೆಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ 2.5 ಕಿಲೋಮೀಟರ್ಸ್ ನಲ್ಲಿ ಡಿಸ್ಟೆನ್ಸ್ ನಲ್ಲಿ ನಿಮ್ಗೆ ಕಟ್ಕೊಳ್ಳೋ TVS ಫ್ಯಾಕ್ಟರಿ ಸಿಗ್ತಾ ಇದೆ. ಹಾಗೆ ನಂಜನಗೂಡು ಮೈಸೂರು ಹೈವೇ ಏನಿದೆ, ಆ ಹೈವೇಗೆ ಕೇವಲ 4 ರಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಇದೆ. ಅಲ್ಲಿ ಈಗಾಗಲೇ ತುಂಬಾ ಕಂಪನೀಸ್ ಗಳಿದೆ. ಕಂಪನೀಸ್ ಅಂದ್ರೆ ಇಂಡಸ್ಟ್ರಿಯಲ್ ಹಬ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅದ್ರ ಜೊತೆಗೆ ನಿಮ್ಗೆ ಕಾರ್ಲ್ಸ್ಬರ್ಗ್ ಫ್ಯಾಕ್ಟರಿ ಕೂಡ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಹಾಗೇನೆ ಕೋಕೋ-ಕೋಲಾ ಫ್ಯಾಕ್ಟರಿ ಬರ್ತಾ ಇದೆ, ಕಿಂಗ್ಸ್ ಪ್ಲೈವುಡ್ ಫ್ಯಾಕ್ಟರಿ ಆಗ್ತಾ ಇದೆ, ಕಂಟೈನರ್ಸ್ ಡಿಪೋ ಕೂಡ ಆಗ್ತಾ ಇದೆ. ಹಾಗೇನೆ ಕಟ್ಕೊಳ್ಳೋದಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೇನೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಔಟರ್ ಫೆರಿಫೆರಲ್ ರಿಂಗ್ ರೋಡ್ ಕೂಡ ಮಾಡ್ತಾ ಇದ್ದಾರೆ. 109 ಕಿಲೋಮೀಟರ್ಸ್ ನಲ್ಲಿ ಮೈಸೂರು ಸುತ್ತ ಎಲ್ಲೆಲ್ಲಿ ರಿಂಗ್ ರೋಡ್ ಹೋಗಿದೆ ಅದರಿಂದ ಮಿನಿಮಮ್ 6 to 9 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನಲ್ಲಿ ಒಂದು ಔಟರ್ ಫೆರಿಫೆರಲ್ ರಿಂಗ್ ರೋಡ್ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕಟ್ಕೊಳ್ಳೋ ಆದ ನಂತರ ಬರ್ತಾ ಇದೆ. ಅಂದ್ರೆ ನಮ್ಮ ಲೇಔಟ್ ರಿಂಗ್ ರೋಡಿನ ಒಳಗಡೆನೆ ಸಿಕ್ಕಿರುತ್ತೆ. ನಮ್ಮ ಲೇಔಟ್ ಇಂದ ಮಿನಿಮಮ್ ಅಂದ್ರೂ 3.5 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೇನೆ ಕನ್ಸ್ಟ್ರಕ್ಷನ್ ಆಗ್ತಾನೂ ಕೂಡ ಇವೆ. ನೀವು ಮುಂದೊಂದ್ ದಿನ ಇಲ್ಲಿ ಮನೆಯನ್ನ ಕಟ್ಕೊಂಡಿರ್ತೀನಿ ಅಂದ್ರೆ ಆರಾಮಾಗಿ ನೀವು ಮನೆ ಕಟ್ಕೊಂಡು ವಾಸ ಇದ್ರೆ ಈ ಲೇಔಟ್ ನಲ್ಲಿ ಒಂದು ನಿವೇಶನವನ್ನ ನಿಮ್ಮದಾಗಿಸ್ಕೋಬಹುದು. ಹಾಗಾದ್ರೆ ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವೇನಾದ್ರೂ ಸೈಟ್ ನ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೇನೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಅಲ್ಲಿ ನಾವು ನಿಮ್ಗೆ ಲೇಔಟ್ ಅನ್ನ ಸೈಟ್ ಅನ್ನ ವಿಸಿಟ್ ಮಾಡಿಸ್ಕೊಡ್ತೀವಿ. ಹಾಗೇನೆ ವಿತ್ ರಿಜಿಸ್ಟ್ರೇಷನ್ ಆಗಿ ಖಾತಾ ಕಂದಾಯ ವರ್ಗಾವಣೆ ಆಗೋವರೆಗೂ ನಾವು ನಿಮ್ ಜೊತೆಗಿರ್ತೀವಿ. ಗೆಳೆಯರ, ಒಂದಷ್ಟು ಇನ್ಫಾರ್ಮೇಶನ್ಗಳಂತೂ ನಿಮಗೆ ಸಿಕ್ತು ಈ ಲೇಔಟ್ ಬಗ್ಗೆ ಅನ್ಕೋತೀನಿ. ಕೇವಲ 20 ಲಕ್ಷದಿಂದ ಇಲ್ಲಿ 30-40 ಮೂಡಾ ಸೈಟ್ಗಳು ಸಿಗುವಂತದ್ದು. ಇಷ್ಟು ಕಡಿಮೆ ಬೆಲೆಗೆ ಮೈಸೂರಿನಲ್ಲಿ ಮೂಡಾ ಸೈಟ್ಗಳು ಎಲ್ಲೂ ಸಹ ಸಿಗೋದಿಕ್ ಸಾಧ್ಯವಿಲ್ಲ. ಮೂಡಾ ಸೈಟ್ಗಳು ಅತ್ಯಂತ ಕಡಿಮೆ ಬೆಲೆಗೆ ಇಲ್ಲಿ ಸಿಗ್ತಾ ಇರುವಂತದ್ದು 30-40 ಮತ್ತು 30-50 ಅಳತೆಯ ಸೈಟ್ಗಳು ಸಿಗ್ತಾ ಇರುವಂತದ್ದು. ನೋಡ್ತಾ ಇದ್ದೀರಿ ಗೆಳೆಯರ, ಲೇಔಟಿನ ಸಂಪೂರ್ಣ ಕೆಲಸವನ್ನ ಮುಗಿಸಲಾಗಿದೆ. ಟಾರ್ ರೋಡ್ ಅನ್ನ ಮಾಡಲಾಗಿದೆ, ಪಾರ್ಕ್ ಮಾಡಲಾಗಿದೆ, ಡ್ರೈನೇಜ್ ಇರಬಹುದು, ಆ ಸೈಟಿನ ಮಾರ್ಕಿಂಗ್ ಇರಬಹುದು, ಎಲೆಕ್ಟ್ರಿಫಿಕೇಶನ್, UGD, ವಾಟರ್ ವರ್ಕ್ಸ್ ಎಲ್ಲವೂ ಆಗಿರುವಂತದ್ದು. ತಳ್ಳೂರಿನಲ್ಲಿರುವಂತಹ ಲೇಔಟ್ ಇದು. ತಳ್ಳೂರಿನಿಂದ TVS ಫ್ಯಾಕ್ಟರಿಗೆ ಏನ್ ಕನೆಕ್ಟ್ ಆಗ್ತದೆ ರೋಡು, ಆ ರೋಡಿನಲ್ಲಿರುವಂತಹ ಲೇಔಟ್ ಇದು ಗೆಳೆಯರೆ. ಸಾಕಷ್ಟು ಸುತ್ತಮುತ್ತ ರೆಸಿಡೆನ್ಶಿಯಲಿ ಕೂಡ ಬೆಳೀತಾ ಇದೆ. TVS ಫ್ಯಾಕ್ಟರಿ ಸಾಕಷ್ಟು ಹತ್ತಿರದಲ್ಲಿದೆ. ಕಡ್ಕೊಳ ಇಂಡಸ್ಟ್ರಿಯಲ್ ಹಬ್ಗೆ ತುಂಬಾ ಹತ್ತಿರದಲ್ಲಿರುವಂತದ್ದು. ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ನಿಮ್ ಕೈಯಲ್ಲಿ 10 ಲಕ್ಷವಿದ್ರೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಇಲ್ಲಿ ಸೈಟ್ ಅನ್ನ ತೆಗೆದುಕೊಳ್ಬಹುದು ಅಂತೇಳಿ ಅವ್ರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಗೆಳೆಯರೆ, ಈ ರೀತಿಯ ಹಲವಾರು ಪ್ರಾಪರ್ಟಿಯ ಮಾಹಿತಿಯನ್ನ ನಿಮಗೆ ನಾನು ಹೊತ್ತು ತರ್ತಾ ಇರ್ತೀನಿ. ಹಾಗಾದ್ರೆ ಮರೆಯದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.